ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಮನೆ ಊಟದ ತೀರ್ಪು ಹೊರಬೀಳತ್ತೆ. ಈಗಾಗಲೇ ದರ್ಶನ್ ಪರ ವಕೀಲರು ಕೋರ್ಟ್ ಹಾಲ್ಗೆ ಬಂದಿದ್ದಾರೆ. ದರ್ಶನ್ ಮನೆ ಊಟ ಬೇಡಿಕೆಗೆ ನಿವೃತ್ತ ಜೈಲ್ ಅಧಿಕಾರಿ ಸತೀಶ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ದರ್ಶನ್ಗೆ ಮನೆ ಊಟ ನೀಡಿದ್ರೆ ಉಳಿದ ಖೈದಿಗಳಿಗೂ ಕೂಡ ನೀಡಬೇಕು. ಜೈಲಲ್ಲಿ 4,500 ಖೈದಿಗಳಿದ್ದಾರೆ. ಎಲ್ರಿಗೂ ಮನೆ ಊಟ ಕೊಡಲು ಆಗಲ್ಲ. ಸಮಾಜದ ಕಟ್ಟುಪಾಡು ಮೀರಿದ ಎಲ್ಲರೂ ಜೈಲಿನಲ್ಲಿ ಒಂದೇ. ದರ್ಶನ್ ಬೇಡಿಕೆ ಈಡೇರಿಸದಂತೆ ನಿವೃತ್ತ ಜೈಲಧಿಕಾರಿ ಸತೀಶ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ಮನೆಯೂಟಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಣ್ಣು ಗಿಣ್ಣು ಜಾಸ್ತಿ ತಿಂತಾ ಇದ್ದಿದ್ದು, ಅವಾಗ ಜಾಸ್ತಿ ಹಣ್ಣು ಬರೋದು, ಬಿಸ್ಕೆಟು ಇದು ಮಾಡ್ತಾ ಇದ್ದಿದ್ದು ಜಾಸ್ತಿ. ಅದು ಬಿಟ್ಟರೆ ಇನ್ನೇನು ಈಗಿನ ಥರ ಏನು ಇದು ಮಾಡಿರಲಿಲ್ಲ. ಊಟದ ಬಗ್ಗೆ ಯಾವತ್ತೂ ಡಿಮ್ಯಾಂಡ್ ಮಾಡಿರಲಿಲ್ಲ ಸರ್. 5,000 ಜನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಕೂಲಿ ಮಾಡೋನು ಅವ್ರ ಮನೆಗೆ ಅವನೇ ರಾಜ. ಇವ್ರ ಜೊತೆಗೆ ಅಷ್ಟೊಂದು ಜನ ಹೋಗಿದ್ದಾರೆ ಹುಡುಗರು. ಇವರೊಬ್ಬರೇ ತರಿಸ್ಕೊಂಡು ತಿನ್ನಕ್ಕಾಗಲ್ಲ, ಅವ್ರಿಗೆ ಕೊಡಬೇಕು. ಅವ್ರ ಥರನೇ ಬೇಕಾದಷ್ಟು ಜನ ಗ್ರೂಪ್ಗಳೆಲ್ಲ ಇರ್ತದೆ, ಅವ್ರಗಳಿಗೂ ಎಲ್ಲ ಅಲೋ ಮಾಡಬೇಕಾಯ್ತದೆ. ಆವಾಗ ಅದು ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಬರ್ತದೆ ಒಂದು. ಎರಡನೇದು ಸರ್, ಯಾರೋ ಊಟ ಮಾಡುವಾಗ ಯಾರೋ ಏನು ಆಯಿತು ಅಂತ ಹೇಳಿದ್ರೆ ಇವ್ರ ಮನೆಯಿಂದ ಊಟ ಬಂತು, ಇವನು ಇದ್ದ ಪ್ರಕರಣದಲ್ಲಿ ಏನೋ ಇವರೇ ಸೇರ್ಕೊಂಡು ಮಾಡವ್ರೆ ಅಂತ ಹೇಳಿದಾಗ ಅವಾಗ ಮೊದಲಿಂದ ಬರ್ತದೆ ಸರ್. ಜೈಲವ್ರಿಗೆಲ್ರಿಗೂ ಯಾವನು ಊಟ ಬಿಟ್ಟವನು, ಯಾರು ಚೆಕ್ ಮಾಡಿದವನು, ಇದೇನಾಯಿತು, ನಿನ್ನ ಪರ್ಮಿಷನ್ ಎಲ್ಲೈತೆ, ಯಾರ್ಯಾರು ಶೈನ್ ಹಾಕ್ಸಿದ್ಯಾ ಇದಕ್ಕೆ, ಇವು ದೊಡ್ಡ ಪ್ರೋಸೆಸ್ ಆಗಿ ಜೈಲ್ ಸೂಪರ್ಡೆಂಟ್ಗಳಿಗಾಗಲಿ, ಜೈಲಲ್ಲಿ ಕೆಲಸ ಮಾಡೋ ಜೈಲರ್ಗಾಗಲಿ ಪ್ರತಿಯೊಬ್ಬರಿಗೂ ಮಾನಸಿಕವಾಗಿ ಸರ್ ಭಾಳ ಹಿಂಸೆ ಆಗ್ಬಿಡ್ತದೆ ಸರ್. ಅದು ಏನು ಮಾಡೋಕ್ಕಾಗಲ್ಲ. ಹಣ್ಣು ಗಿಣ್ಣು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂಥದ್ದು, ದರ್ಶನ್ ಅವರು ಜೈಲಿನಲ್ಲಿ VIP ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂದರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮನೆ ಊಟ ಬೇಕು ಅನ್ನೋದಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ನೀವು ಜೈಲಧಿಕಾರಿ ಆಗಿದ್ದೀರಿ, ಮನೆ ಊಟ ಈ ಕೋರಿಕೆ ಮೇಲೆ ಕೊಡುವಂಥದ್ದು ಸರಿನಾ ತಪ್ಪ ಸರ್ ನಿಮ್ಮ ಅಭಿಪ್ರಾಯದಲ್ಲಿ? ಸರ್ ಕೊಡಲ್ಲ ಸರ್, ಕೊಡಲ್ಲ. ಕೆಲವೊಂದು ಇನ್ಸಿಡೆನ್ಸಲ್ಲಿ ಕೊಡಬೇಕಾ ಕೊಡಬಾರ್ದು, ಕೊಡಬಹುದು ಅಂದ್ಬಿಟ್ಟು ಅಂತ ನಮ್ಮ ಮ್ಯಾನ್ಯುಯಲಲ್ಲೇ ಇದೆ ಸರ್. ನಮ್ಮ ಜೈಲು ಮ್ಯಾನ್ಯುಯಲ್ ಅಂದ್ಬಿಟ್ಟು ಏನಿದೆ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ಈಗ ಕೊಡೋದು ಸರಿ ಇಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರ ಜೊತೆಲಿ ಭಾಳ ಜನ ಬಂದಿದ್ದಾರೆ. ಒಬ್ಬರಿಗೆ ಊಟ ಇವ್ರು ತೊಗೊಂಬಂದರೆ ಆ ಮನುಷ್ಯನೂ ಅಯ್ಯೋ ನನ್ನಿಂದಾಗ ಅಷ್ಟು ಜನಕ್ಕೆ ಏನು ಮಾಡೋದು ಅಂತ, ಅದೇ ಥರ ಅವ್ರ ಅಭಿಮಾನಿಗಳಿರ್ತಾರೆ, ಎಲ್ಲರೂ ಇರ್ತಾರೆ, ಅವು ಬೇರೆ ಕೈದಿಗಳಿರ್ತಾರೆ. ಅದೇನು ಅವ್ರಿಗೇನು ನಮಗೇನು ಅಂದ್ಬಿಟ್ಟು ಅಂತ ಏನಾದ್ರು ಕ್ಲಾಶ್ ಆದರೆ, ಇಲ್ಲ ಊಟ ಬರುವಾಗ ಹೊರಗಡೆಯಿಂದ ಏನಾದ್ರು ಆರೋಗ್ಯ ಸಮಸ್ಯೆ ಬಂದಿದೆ ಆದರೆ ಅದು ಜೈಲು ಅಧೀಕ್ಷಕರ ಮೇಲೆ ಹೋಗ್ತದೆ. ಅವ್ರಿಗೂ ಭಾಳ ಕಷ್ಟ ಇರ್ತದೆ. 4,000 ಜನಕ್ಕೆ ಯಾರೇ ಆಗಿರಲಿ ಸರ್, ಬೆಳಗ್ಗೆ 6 ಗಂಟೆಗೆ ಜೈಲು ಹತ್ರ ಬಂದು ಅನ್ಲಾಕಪ್ ಮಾಡಿಸಿ ಅವರು ಟೋಟ್ಲು ತಗೊಂಡು ತಿಂಡಿ ಕೊಡಿಸಿ ಅವರೆಲ್ಲರಿಗೂ ಕೋರ್ಟಿಗೆ ಕಳಿಸಿ ತಿರ್ಗಾ ಅವ್ರಿಗೆ 10:30 ಊಟ ಕೊಡಿಸಿ ತಿರ್ಗಾ 4:15 ಅವ್ರು ಕೋರ್ಟಿಂದ ಬಂದಾಗ ಊಟ ಕೊಡಿಸ್ಬೇಕು ಅಂತ ಹೇಳಿದ್ರೆ ಭಾಳ ದೊಡ್ಡ ಕೆಲಸ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.